ಇವತ್ತಿನ ವಿಡಿಯೋನಲ್ಲಿ ಪರ್ಚೇಸ್ ಎಂಟ್ರಿ ಥ್ರೂ CSV ಅಪ್ಲೋಡ್ ಹೇಗೆ ಮಾಡೋದನ್ನು ಚೆಕ್ ಮಾಡೋಣ. ಪರ್ಚೇಸ್ ಮೇಲೆ ಕ್ಲಿಕ್ ಮಾಡೋಣ. ಸೊ ಇಲ್ಲಿ ನಮ್ಮ ನ್ಯೂ ಡಿಸ್ಟ್ರಿಬ್ಯೂಟರ್ನ ನೇಮ್ ಆ್ಯಡ್ ಮಾಡುವಾಗ ಡಿಸ್ಟ್ರಿಬ್ಯೂಟರ್ ನೇಮನ್ನು ಟೈಪ್ ಮಾಡಿ. ಓಕೆ, ಸೊ ಈ ಡಿಸ್ಟ್ರಿಬ್ಯೂಟರ್ನ CSV ಫೈಲ್ನ ನಾವು ಫಸ್ಟ್ ಟೈಮ್ ಅಪ್ಲೋಡ್ ಮಾಡ್ತಾ ಇದೀವಿ ಅಂದರೆ ಇಲ್ಲಿ ನಿಮಗೆ ರಿಕ್ವೆಸ್ಟ್ CSV ಅಂತ ಹೈಲೈಟ್ ಆಗುತ್ತೆ. ಸೊ ಎವ್ರಿ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟು ಡಿಫ್ರೆಂಟ್ ಹೋಲ್ಸೇಲ್ ಸಾಫ್ಟ್ವೇರ್ನ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಂದ ಸಿಗುವಂಥ CSV ಫಾರ್ಮ್ಯಾಟು ಡಿಫ್ರೆಂಟ್ ಇರುತ್ತೆ. ಸೊ ಆ ಎಲ್ಲ CSV ಫಾರ್ಮ್ಯಾಟ್ನ ಮ್ಯಾಪಿಂಗ್ ಮಾಡೋದಕ್ಕೆ CSVನ ರಿಕ್ವೆಸ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ರಿಕ್ವೆಸ್ಟ್ CSV ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಫಾರ್ಮಸಿಯ ಬೇಸಿಕ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಿ. ಓಕೆ, ಸೊ ಇಲ್ಲಿ ನಾವು ಬೇಸಿಕ್ ಡೀಟೇಲ್ಸ್ ಎಲ್ಲ ಆ್ಯಡ್ ಮಾಡಿದ್ಮೇಲೆ ನಂತರವಾಗಿ ಕ್ಯಾಟಗರಿನ ಸೆಲೆಕ್ಟ್ ಮಾಡಿ ಪರ್ಚೇಸ್ CSV ಅಂತ. ಓಕೆ, ನೆಕ್ಸ್ಟ್ ಪ್ರಿಫರ್ಡ್ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಓಕೆ, ಅದಾಗಿದ ನಂತರವಾಗಿ ಅಪ್ಲೋಡ್ ಫೈಲ್ಸ್. ಸೊ ನಿಮ್ಮ ಡಿಸ್ಟ್ರಿಬ್ಯೂಟರ್ ಸೆಂಡ್ ಮಾಡಿರುವಂಥ ಫೈಲ್ಸನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು. ಓಕೆ, ಸೊ ಕ್ಲಿಕ್ ಮಾಡಿ ಫೈಲನ್ನು ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಐ ಆಮ್ ನಾಟ್ ರೋಬೋಟ್ನ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ವಿದಿನ್ 24 to 48 ಅವರ್ಸ್ನಲ್ಲಿ ನಿಮ್ಮ ಫೈಲನ್ನು ಬ್ಯಾಕ್ ಆ್ಯಂಡ್ ಟೀಮ್ ಮ್ಯಾಪ್ ಮಾಡಿರುತ್ತೆ. ಸೊ ಆ CSV ಫೈಲನ್ನು ಅದಾಗಿದ ನಂತರವಾಗಿ ನೀವು ಅಪ್ಲೋಡ್ ಮಾಡಿ ಯುಟಿಲೈಸ್ ಮಾಡ್ಕೋಬೋದು. ಸೊ ನಂತರವಾಗಿ ನೀವು ಡಿಸ್ಟ್ರಿಬ್ಯೂಟರ್ ನೇಮ್ ಆ್ಯಡ್ ಮಾಡಿದ ಮೇಲೆ CSV ಫೈಲ್ ಅಪ್ಲೋಡ್ ಆಗಿರೋದ ಮೇಲೆ ಓಕೆ, ಸೊ ನೆಕ್ಸ್ಟ್ ಅಪ್ಲೋಡ್ CSV ಅನ್ನೋ ಆಪ್ಷನ್ನ ನಾವಿಲ್ಲಿ ಚೆಕ್ ಮಾಡ್ಬೋದು. ಓಕೆ, ಸೊ ಅಪ್ಲೋಡ್ CSV ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ಡಿಸ್ಟ್ರಿಬ್ಯೂಟರ್ ಕಡೆಯಿಂದ ಬಂದಿರೋ ಮೇಲ್ನಿಂದ ನಾವು ಡೌನ್ಲೋಡ್ ಮಾಡಿರೋ ಫೈಲನ್ನು ಇಲ್ಲಿ ಅಪ್ಲೋಡ್ ಮಾಡಬಹುದು. ಓಕೆ, ಆ್ಯಂಡ್ ಈ ಪ್ರೋಸೆಸ್ನ ನೀವು ಕಂಪ್ಲೀಟ್ ಮಾಡಿದ್ಮೇಲೆ ಸೊ ಅದಾಗಿದ್ದ ನಂತರವಾಗಿ ಡೈರೆಕ್ಟ್ ಮೈಲಿಂದನೇ ಫೆಚ್ ಆಗುವಂಥ ಎಲ್ಲ ಫೈಲ್ಸನ್ನು ನೀವು ಅಪ್ಲೋಡ್ ಮಾಡ್ಬೋದು. ಓಕೆ, ಒನ್ಸ್ ಈ ಆಪ್ಷನ್ನ ನಾವು ಕಂಪ್ಲೀಟ್ ಮಾಡಿದ್ಮೇಲೆ ಓಕೆ, ಸೊ ಅದನ್ನು ಕಂಪ್ಲೀಟ್ ಮಾಡಿದ ನಂತರವಾಗಿ ಸೊ ನಾವು ಡಿಸ್ಟ್ರಿಬ್ಯೂಟರ್ ನೇಮ್ನ ಎಂಟ್ರಿ ಮಾಡಿ ಫೆಚ್ ಅನ್ನೋ ಆಪ್ಷನ್ನಲ್ಲಿ ಕ್ಲಿಕ್ ಮಾಡಿದರೆ ಸೊ ಇಲ್ಲಿ ಇಮೇಲ್ಸ್ ಅನ್ನೋ ಆಪ್ಷನ್ ನಮಗೆ ಶೋ ಆಗುತ್ತೆ. ಇಮೇಲ್ಸ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಒನ್ಸ್ ಇಮೇಲ್ ಆಪ್ಷನ್ನ ನಾವು ಕ್ಲಿಕ್ ಮಾಡಿದ್ಮೇಲೆ ಸೊ ನಾವು ರಿಸೀವ್ ಮಾಡಿರುವಂಥ ಮೇಲ್ಸ್ನ ಬಂದ್ಬಿಟ್ಟು ಇಲ್ಲಿ ಡೌನ್ಲೋಡ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಡೈರೆಕ್ಟಾಗಿ ಇಂಪೋರ್ಟ್ ಮಾಡ್ಕೋಬೋದು. ಲಾಸ್ಟ್ 3 ಡೇಸ್ನ ಮೇಲೂ ಇಲ್ಲಿ ಸಿಂಕ್ ಆಗಿರುತ್ತೆ ನಮಗೆ. ಓಕೆನಾ, ಸೊ ಲೇಟೆಸ್ಟ್ ಒಂದು ಫೈಲನ್ನು ನಾವು ಇಲ್ಲಿ ಇಂಪೋರ್ಟ್ ಮಾಡ್ತೀವಿ ಈಗ. ಸೊ ಡೇಟಾ ಕಂಪ್ಲೀಟ್ ಆಗಿ ಇಲ್ಲಿ ಈಗ ಅಪ್ಲೋಡ್ ಆಗಿದೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ನಾವು ಅಪ್ಲೋಡ್ ಮಾಡ್ತಿರೋಂಥ ಫೈಲ್ನಲ್ಲಿ ಯಾವ್ದಾರ ಶಾರ್ಟ್ ಎಕ್ಸ್ಪೈರಿ ಪ್ರಾಡಕ್ಟ್ ಅವೈಲೇಬಲ್ ಇತ್ತು ಅಂದರೆ ಸೊ ಅದರ ಎಕ್ಸ್ಪೈರಿ ನೆಕ್ಸ್ಟ್ 6 ಮಂತಲ್ಲಿ ಎಕ್ಸ್ಪೈರಿ ಆಗುತ್ತೆ ಅನ್ನೋ ಪ್ರಾಡಕ್ಟ್ ಇಲ್ಲಿ ಅವೈಲೇಬಲ್ ಇದ್ದಾರೆ. ಸೊ ಅದಕ್ಕೆ ರೆಡ್ ಕಲರ್ನಲ್ಲಿ ಹೈಲೈಟ್ ಆಗುತ್ತೆ. ಸೊ ಅಪ್ಕಮಿಂಗಲ್ಲಿ ನಮಗೆ ವಿದಿನ್ 6 ಮಂತಲ್ಲಿ ಒಂದು ಪ್ರಾಡಕ್ಟ್ ಎಕ್ಸ್ಪೈರಿ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಆ್ಯಂಡ್ ಅಟ್ ದಿ ಸೇಮ್ ಟೈಮ್ CSV ಅಪ್ಲೋಡ್ ಮಾಡೋದ್ರ ಮುಖಾಂತರ ಸೊ ನಮ್ಮ ಸಾಫ್ಟ್ವೇರ್ನಲ್ಲಿ ಸೆಂಟ್ರಲೈಸ್ಡ್ ಕೆಟಲಾಗ್ ಸಿಸ್ಟಮ್ ಇರೋದ್ರಿಂದ ಸೊ ಯಾವುದೇ ಪ್ರಾಡಕ್ಟ್ನ ಮ್ಯಾನ್ಯುಯಲ್ ಆಗಿ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಎವ್ರಿಥಿಂಗ್ ಬಂದ್ಬಿಟ್ಟು ಆಟೋ ಮ್ಯಾಪ್ ಆಗಿರುತ್ತೆ ಇಲ್ಲಿ. ಓಕೆ, ಸೊ ಇನ್ ಕೇಸ್ ಯಾವ್ದಾರ ಒಂದು ಪ್ರಾಡಕ್ಟ್ ಮ್ಯಾಪಿಂಗ್ ಆಗಿಲ್ಲ ಅಂದರೆ ಅಲ್ಲಿ ಟೈಮಿಂಗ್ ಸಿಂಬಲ್ ಶೋ ಆಗುತ್ತೆ. ಇಲ್ಲಿ ಮ್ಯಾಪ್ ದಿಸ್ ಐಟಮ್ ಅನ್ನೋ ಆಪ್ಷನ್ ಶೋ ಆಗುತ್ತೆ. ಓಕೆ, ಸೊ ಮ್ಯಾಪ್ ದಿಸ್ ಐಟಮ್ ಅನ್ನು ನಾವು ಕ್ಲಿಕ್ ಮಾಡಿ ಸೊ ಅದಕ್ಕೆ ಈಕ್ವಲೆಂಟ್ ಇರುವಂಥ ಪ್ರಾಡಕ್ಟನ್ನು ನಾವು ಇಲ್ಲಿ ಸೆಲೆಕ್ಟ್ ಮಾಡಿ ಮ್ಯಾಪ್ ಮಾಡ್ಬೋದು. ಓಕೆ, ಸೊ ಸೇಮ್ ಪ್ರಾಡಕ್ಟ್ನ ನಾನು ಇಲ್ಲಿ ಸರ್ಚ್ ಮಾಡ್ತೇನೆ. ಓಕೆ, ಸೊ ಅದರಲ್ಲಿ ಮ್ಯಾಚ್ ಆಗುವಂಥ ಪ್ರಾಡಕ್ಟ್ನ ಪ್ಯಾಕಿಂಗ್ ಯೂನಿಟ್ MRPನ ಕ್ರಾಸ್ ವೆರಿಫೈ ಮಾಡಿ ನಾವು ಇಲ್ಲಿ ಮ್ಯಾಪಿಂಗ್ ಮಾಡ್ತೇವೆ. ಓಕೆ, ಸೊ ಮ್ಯಾಪ್ ದಿಸ್ ಐಟಮ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೊ ಒನ್ಸ್ ನಾವು ಪ್ರಾಡಕ್ಟನ್ನು ಮ್ಯಾಪ್ ಮಾಡುವಾಗ ಸೊ ಬಿಫೋರ್ ದಟ್ ಎಲ್ಲ ಇನ್ಫಾರ್ಮೇಷನ್ನು ಚೆಕ್ ಮಾಡಿರಬೇಕಾಗಿರುತ್ತೆ. ಓಕೆ, ಸೊ ಮ್ಯಾಪ್ ಒನ್ಸ್ ಮಾಡಿದ್ಮೇಲೆ ಇದು ರಿವರ್ಸಬಲ್ ಇರೋದಿಲ್ಲ. ಓಕೆ, ಸೊ ಕಂಪ್ಲೀಟಾಗಿ ಸೊ ಅದೇ ಪ್ರಾಡಕ್ಟಿಗೆ ಮ್ಯಾಪ್ ಆಗಿರುತ್ತೆ. ಸೊ ಇದನ್ನ ಇರ್ರಿಪ್ಲೇಸಬಲ್ ಮಾಡೋಕ್ಕೆ ಬರೋದಿಲ್ಲ. ಓಕೆ, ಸೊ ಕನ್ಫರ್ಮ್ ಕೊಡ್ತೀನಿ. ಎಸ್ ಶ್ಯೂರ್. ಸೊ ಓಕೆ, ಆ ಪ್ರಾಡಕ್ಟ್ ಕೂಡ ಈಗ ಮ್ಯಾಪ್ ಆಗಿದೆ ನಿಮಗೆ ಸಕ್ಸಸ್ಫುಲ್ ಆಗಿ. ಓಕೆ, ಆ್ಯಂಡ್ ನೆಕ್ಸ್ಟ್ ನಿಮಗೆ ಟೋಟಲ್ ಅಮೌಂಟ್ ಏನಾದರೂ ಟ್ಯಾಲಿ ಆಗಲಿಲ್ಲ ಅಂತ ಹೇಳಿದ್ರೆ ಸೊ ನೀವು ಚೆಕ್ ಮಾಡಬೇಕಾಗಿರೋ ಕಾಲಮ್ ಬಂದುಬಿಟ್ಟು ಸೊ ಹಾರ್ಡ್ ಕಾಪಿ ವಿತ್ CSV ಜೊತೆ ಬಂದುಬಿಟ್ಟು ಫ್ರೀ ಕಾಲಮ್ ಸ್ಕೀಮ್ ಡಿಸ್ಕೌಂಟ್ ಏನಾದರೂ ಚೇಂಜಸ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಬೇಕಾಗಿರುತ್ತೆ. ಓಕೆ, ಸೊ ಅದನ್ನ ಒನ್ಸ್ ಚೆಕ್ ಮಾಡಿದ್ಮೇಲೆ ಇಲ್ಲಿ ಮೋಡ್ ಆಫ್ ಪೇಮೆಂಟ್ನ ಸೆಲೆಕ್ಟ್ ಮಾಡಿಕೊಂಡು ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಬಿಲ್ ಸೇವ್ ಆಗುತ್ತದೆ. ಸೊ ಈ ಪ್ರೋಸೆಸ್ ಮುಖಾಂತರವಾಗಿ ನಾವು ಅಪ್ಲೋಡ್ ಥ್ರೂ CSV ಕಾಪಿ ಹೇಗೆ ಮಾಡ್ತೀವಿ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.